ಓ ಮಲೆನಾಡ ಮಣ್ಣಲ್ಲಿ ಮತ್ತೆ ಹುಟ್ಟಿದ ಪ್ರೀತಿ ಕಾದಿದೆ ನಮಗಾಗಿ ಹಳೆಯ ನೆನಪಿನ ಜ್ಯೋತಿ. ಮಳೆಯಲಿ ತೋಯ್ದ ನಮ್ಮ ಪ್ರಥಮ ಭೇಟಿದು ಜನ್ಮ ಜನ್ಮದ ಅನುಬಂಧದ ರಿಪೀಟಿ. ಋಣಾನುಬಂಧ ಋಣಾನುಬಂಧ ಮುಗಿಯದ ಈ ಪ್ರೀತಿಯೇ ಶಾಶ್ವತ ಸಂಬಂಧ. ಋಣಾನುಬಂಧ ಋಣಾನುಬಂಧ ನಮ್ಮಿ ಪ್ರೇಮಕ್ಕೆ ಇಲ್ಲ ಎಂದು ಕೊನೆ. ವೆಬ್ ಸಿರೀಸ್ ಋಣಾನುಬಂಧ ದಿ ಎಟರ್ನಲ್ ನಾಟ್. ಆರ್ಯನ್ 25, ಮಾಡರ್ನ್ ಫೋಟೋಗ್ರಫರ್, ಸ್ಮಾರ್ಟ್, ಆದರೆ ಸದಾ ಏನೋ ಕಳೆದುಕೊಂಡವನಂತೆ ಇರುತ್ತಾನೆ. ದಿಯಾ 23, ಆತ್ಮವಿಶ್ವಾಸವಿರುವ ಹುಡುಗಿ, ಸಂಪ್ರದಾಯ ಮತ್ತು ಆಧುನಿಕತೆಯ ಮಿಶ್ರಣ. ವರುಣ್ 25, ಆರ್ಯನ್ ಗೆಳೆಯ, ತಮಾಷೆ ಪ್ರವೃತ್ತಿಯವನು. ಶಿವ ಮತ್ತು ಪಾರ್ವತಿ 1980ರ ಕಾಲದ ಪ್ರೇಮಿಗಳು. ಆರ್ಯನ್ ಮತ್ತು ದಿಯಾ ಅವರ ಹಿಂದಿನ ಜನ್ಮ. ಕನಸಿನ ಲೋಕ ಫ್ಲ್ಯಾಶ್ಬ್ಯಾಕ್ 1985. ಮಲೆನಾಡಿನ ಹಸಿರು ಕಾಡು, ಒಂದು ಹಳೆಯ ಕೆರೆ ಏರಿ, ಸಮಯ ಸಂಜೆ, ಜೋರು ಮಳೆ. ಶಿವ ಮತ್ತು ಪಾರ್ವತಿ ಇಬ್ಬರೂ ಓಡುತ್ತಿದ್ದಾರೆ, ಹಿಂದೆ ಯಾರೋ ಬೆನ್ನಟ್ಟುತ್ತಿದ್ದಾರೆ ಎಂಬ ಭಯ. ಶಿವನ ಕೈಯಲ್ಲಿ ಒಂದು ಹಳೆಯ ತಾಮ್ರದ ಬಳೆ ಇದೆ. ಶಿವ ಉಸಿರಾಡುತ್ತಾ, ಪಾರು, ಈ ಮಳೆ ನಮ್ಮನ್ನ ಕಾಪಾಡುತ್ತೆ, ಗಾಬರಿಯಾಗಬೇಡ. ಪಾರ್ವತಿ ಕಣ್ಣೀಲು ಹಾಕುತ್ತಾ, ಶಿವ, ನಮ್ಮನ್ನ ನಮ್ಮ ಮನೆಯವರು ಒಂದಾಗ್ಲೂ ಬಿಡಲ್ಲ, ಈ ಜನ್ಮದಲ್ಲಿ ನಮಗೆ ಈ ಮನೆ, ಈ ಪ್ರೀತಿ ಸಿಗಲ್ವಾ? ಶಿವ ಅವಳ ಕೈ ಹಿಡಿದು, ಈ ಜನ್ಮ ಅಷ್ಟೇ ಅಲ್ಲ ಪಾರು, 1000 ಜನ್ಮ ಎತ್ತಿದ್ರು ನಿನ್ನನ್ನೇ ಹುಡ್ಕೊಂಡು ಬರ್ತೀನಿ. ನಮ್ಮ ಈ ದೊಡ್ಡ ಮನೆ, ನಮ್ಮ ಜನ ಎಲ್ಲರನ್ನೂ ಮತ್ತೆ ಒಂದು ಮಾಡ್ತೀನಿ, ಇದು ನನ್ನ ಆಣೆ. ಹಠಾತ್ತನೆ ಒಂದು ದೊಡ್ಡ ಲಾರಿ ಸದ್ದು ಕೇಳುತ್ತದೆ. ಜೋರು ಬೆಳಕು ಅವರ ಕಣ್ಣಿಗೆ ಬೀಳುತ್ತದೆ. ಕಿರುಚಾಟ. ಬೆಂಗಳೂರಿನ ಫ್ಲ್ಯಾಟ್, ಪ್ರೆಸೆಂಟ್ ಡೇ 2026. ಸ್ಥಳ ಆರ್ಯನ್ನ ಬೆಡ್ರೂಮ್. ಸಮಯ ಮುಂಜಾನೆ 3 ಗಂಟೆ. ಆರ್ಯನ್ ಬೆವರುತ್ತಾ ಎಚ್ಚರವಾಗುತ್ತಾನೆ. ಅವನ ಪಕ್ಕದಲ್ಲಿ ವರುಣ್ ಮಲಗಿರುತ್ತಾನೆ. ಆರ್ಯನ್ ಜೋರಾಗಿ ಉಸಿರಾಡುತ್ತಾ, ಅದೇ ಕನಸು, ಅದೇ ಮಳೆ, ಆ ಹುಡುಗಿ ಯಾರೋ? ವರುಣ್ ನಿದ್ದೆಗಣ್ಣಲ್ಲಿ, ಲೇ ಆರ್ಯನ್, ದಿನಾ ಇದೇ ಕಥೆ ಆಯ್ತು ನಿಂದು. ಯಾವ ಹುಡುಗಿ? ರಾತ್ರಿ ಮಟನ್ ಬಿರಿಯಾನಿ ಜಾಸ್ತಿ ತಿಂದಿದ್ದಕ್ಕೆ ಇಂಥ ಕನಸು ಬೀಳ್ತಿರೋದು, ಮಲಗೋ ಮರಯ್ಯ. ಇಲ್ಲ ವರುಣ್, ಇದು ಬರೀ ಕನಸಲ್ಲ, ಆ ಮನೆಯಲ್ಲಿದ್ದ ಕೆತ್ತನೆ, ಆ ಮಳೆಯ ವಾಸನೆ, ನನಗೆ ಬೆಂಗಳೂರಲ್ಲಿ ಇರಕ್ಕಾಗ್ತಿಲ್ಲ. ನಾನು ಮಲೆನಾಡಿಗೆ ಹೋಗಬೇಕು, ಆ ಮನೆ ಎಲ್ಲಿದೆ ಅಂತ ಹುಡುಕ್ಬೇಕು. ಮಲೆನಾಡಿನ ಗ್ರಾಮ, ಹೆಗಡೆ ಮನೆ. ದಿಯಾ ತನ್ನ ಲ್ಯಾಪ್ಟಾಪ್ ಹಿಡಿದು ಆ ಹಳೆಯ ಮನೆ ಫೋಟೋ ಕ್ಲಿಕ್ಸಿದ್ದಾಳೆ. ಅವಳು ಆರ್ಕಿಟೆಕ್ಟ್, ಆ ಹಳೆಯ ಮನೆಯನ್ನು ನವೀಕರಿಸುವ ಪ್ರಾಜೆಕ್ಟ್ ಅವಳದ್ದು. ದಿಯಾ ತನಗೆ ತಾನೆ, ಎಷ್ಟು ಸುಂದರವಾಗಿದೆ ಈ ಕೆತ್ತನೆಗಳು, ಆದರೆ ಈ ಗೋಡೆಗಳ ಹಿಂದೆ ಏನೋ ದೊಡ್ಡ ನೋವು ಅಡಗಿದೆ ಅನ್ನಿಸ್ತಿದೆ. ದೂರದಿಂದ ಆರ್ಯನ್ ಮತ್ತು ವರುಣ್ ಬೈಕ್ನಲ್ಲಿ ಅಲ್ಲಿಗೆ ಬರುತ್ತಾರೆ. ಆ ಮನೆಯನ್ನು ನೋಡಿದ ತಕ್ಷಣ ಆರ್ಯನ್ ಬೈಕ್ ನಿಲ್ಲಿಸಿ ಸ್ತಬ್ಧನಾಗುತ್ತಾನೆ. ಇದೇನಾ ನಿನ್ನ ಕನಸಿನ ಮನೆ? ಇದು ಭೂತ್ ಬಂಗ್ಲೆ ಥರ ಇದೆಯಲ್ಲಪ್ಪ. ಆರ್ಯನ್ ಮಾತೇ ಹೊರಡದಿಲ್ಲ. ವರುಣ್, ಆ ತುಳಸಿ ಕಟ್ಟೆ ನೋಡು, ಅದರ ಪಕ್ಕದಲ್ಲಿ ಒಂದು ದೊಡ್ಡ ಮಾವಿನ ಮರ ಇರಬೇಕಿತ್ತು. ಅವನು ಕಣ್ಮುಚ್ಚಿ ನೆನಪಿಸಿಕೊಳ್ಳುತ್ತಾನೆ. ಅಲ್ಲಿ ನಿಜವಾಗಿಯೂ ಒಂದು ಕತ್ತರಿಸಿದ ಮಾವಿನ ಮರದ ಬುಡವಿರುತ್ತದೆ. ಆರ್ಯನ್ ಮತ್ತು ದಿಯಾ ಭೇಟಿ. ಮನೆಯ ಅಂಗಳ. ಆರ್ಯನ್ ಅಂಗಳಕ್ಕೆ ಕಾಲಿಡುತ್ತಾನೆ. ದಿಯಾ ತಿರುಗಿ ನೋಡುತ್ತಾಳೆ. ಇಬ್ಬರ ಕಣ್ಣುಗಳು ಸಂಧಿಸುತ್ತದೆ. ಹಿನ್ನೆಲೆಯಲ್ಲಿ ಹಳೆಯ ಶಿವ ಪಾರ್ವತಿಯರ ಧ್ವನಿ ಮರುಕಳಿಸುತ್ತದೆ, ನಿನ್ನನ್ನು ಹುಡುಕೊಂಡು ಬರ್ತೀನಿ. ದಿಯಾ, ಹಲೋ, ನೀವ್ಯಾರು? ಇಲ್ಲಿ ಬರೋ ಹಾಗಿಲ್ಲ, ಇದು ಪ್ರೈವೇಟ್ ಪ್ರಾಪರ್ಟಿ. ಆರ್ಯನ್ ಅವಳನ್ನೇ ನೋಡುತ್ತಾ, ನಿಮ್ಮೆಸರು ಪಾರ್ವತಿ ಅಲ್ವಾ? ದಿಯಾ ಬೆಚ್ಚಿ ಬೀಳುತ್ತಾಳೆ. ಸಾರಿ, ನನ್ನ ಹೆಸರು ದಿಯಾ. ನಿಮಗೆ ಹೇಗೆ ಗೊತ್ತು ನನ್ನ ಹಳೆಯ ಮನೆಯಲ್ಲಿ ನನ್ನನ್ನು ಪಾರು ಅಂತ ಕರೀತಾರೆ ಅಂತೆ? ಆರ್ಯನ್ ಕಂಗಾಲಾಗಿ, ಗೊತ್ತಿಲ್ಲ, ಸುಮ್ಮನೆ ಭೈಗೆ ಬಂತು, ಕ್ಷಮಿಸಿ. ಈ ಮನೆ ಯಾರ್ದು? ದಿಯಾ, ಇದು ನಮ್ಮ ತಾತನವರ ಮನೆ. ಒಂದು ಕಾಲದಲ್ಲಿ ದೊಡ್ಡ ಅವಿಭಕ್ತ ಕುಟುಂಬ ಇಲ್ಲೇ ಇತ್ತಂತೆ. ಆಸ್ತಿ ಗಲಾಟೆಯಿಂದ ಎಲ್ಲರೂ ಒಬ್ಬೊಬ್ಬರಾಗಿ ದೂರ ಆದರು. ಈಗ ಈ ಮನೆ ಮಾರಾಟಕ್ಕಿದೆ. ಆರ್ಯನ್ ಆವೇಶದಿಂದ, ಇಲ್ಲ, ಈ ಮನೆ ಮಾರಬಾರ್ದು, ಈ ಮನೆ ಒಡೆಬಾರ್ದು. ಮನೆಯ ಒಳಗೆ ಒಂದು ಮುಚ್ಚಿದ ರೂಮ್. ಆರ್ಯನ್ ಮತ್ತು ದಿಯಾ ರೂಮ್ ಒಳಗೆ ಹೋಗುತ್ತಾರೆ. ಅಲ್ಲಿ ಧೂಳು ಹಿಡಿದ ಒಂದು ದೊಡ್ಡ ಫೋಟೋ ಇರುತ್ತದೆ. ದಿಯಾ ಅದರ ಮೇಲಿರುವ ಬಟ್ಟೆ ಸರಿಸುತ್ತಾಳೆ. ಅದು ಶಿವ ಮತ್ತು ಪಾರ್ವತಿಯರ ನಿಶ್ಚಿತಾರ್ಥದ ಫೋಟೋ. ಅದನ್ನು ನೋಡಿ ಇಬ್ಬರು ಶಾಕ್ ಆಗುತ್ತಾರೆ, ಏಕೆಂದರೆ ಆ ಫೋಟೋದಲ್ಲಿರುವ ವ್ಯಕ್ತಿಗಳು ಅವರೇ ಇಬ್ಬರು. ಆರ್ಯನ್ ಮತ್ತು ದಿಯಾ ಥರಾನೇ ಇರುತ್ತಾರೆ. ವರುಣ್ ಹಿಂದಿನಿಂದ ಬಂದು, ಲೇ ಆರ್ಯನ್, ಈ ಫೋಟೋದಲ್ಲಿರೋದು ನೀನೇ ಅಲ್ವಾ? ಆರ್ಯನ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ, ಇದು ನಾನು 40 ವರ್ಷಗಳ ಹಿಂದೆ. ಪ್ರಿಯ ವೀಕ್ಷಕ ಪ್ರಭುಗಳೇ, ಮುಂದಿನ ಎಪಿಸೋಡ್ಗಾಗಿ ಕಾಯಿರಿ. ನಿಮಗೆ ಕಥೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್.